ರಾಜ್ಯ ದೇಶ ಅಲ್ಲ ವಿದೇಶದಲ್ಲೂ ಕೂಡ ದೂತ ಸಮೀರ್ ಎಂಡಿ ಸಂಚಲನ. ಸಮೀರ್ ಮಾಡಿದಂಥ ಒಂದು ವಿಡಿಯೋ ಇದೀಗ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. ಈ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಒಂದು ರೀತಿಯ ಚರ್ಚೆ ಹುಟ್ಟು ಹಾಕಿದೆ. ಸರ್ಕಾರದ ಮಟ್ಟದಲ್ಲಿ, ಜನರ ಮಟ್ಟದಲ್ಲಿ, ಅದು ಕೋಟ್ಯಾಂತರ ಜನರ ವೀಕ್ಷಣೆ. ಕರ್ನಾಟಕದ ಯೂಟ್ಯೂಬರ್ಸ್ ಹಾಗೆ ಟಿವಿ ಚಾನಲ್ ಎಲ್ಲರನ್ನೂ ಮೀರಿಸಿ ಕಳೆದ 6-7 ದಿನಗಳಲ್ಲಿ ಒಂದು ವಿಡಿಯೋ 1,40,00,000ಕ್ಕೂ ಅಧಿಕ ವೀಕ್ಷಣೆ, ಎಲ್ಲರನ್ನೂ ಮೀರಿಸಿ ಹೀರೋ ಆಗಿರ್ತಕ್ಕಂಥದ್ದು ಸಮೀರ್ ಎಂಡಿ. ಎಸ್, ಸಮೀರ್ ವಿಡಿಯೋ ಸಂಚಲನ ಸೃಷ್ಟಿ ಮಾಡಿದೆ. 1.5 ಕೋಟಿಗೂ ಅಧಿಕ ವೀಕ್ಷಣೆ, 1.1 ಮಿಲಿಯನ್ ಅಂದರೆ 11 ಲಕ್ಷಕ್ಕೂ ಅಧಿಕ ಲೈಕ್ಸ್. ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಕೊಲೆ ಕುರಿತ ಯೂಟ್ಯೂಬರ್ ಸಮೀರ್ ಎಂಡಿ ಅವರ ವಿಡಿಯೋ ಒಂದು ಭಾರೀ ಸದ್ದು ಮಾಡ್ತಿದೆ. ವ್ಯಾಪಕ ಮೆಚ್ಚುಗೆಯೊಂದಿಗೆ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ಕೇಳಿಬರ್ತಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಿಯವರೆಗೂ ಯೂಟ್ಯೂಬ್ನಲ್ಲಿ ಸುಮಾರು 1.5 ಕೋಟಿ ವೀಕ್ಷಣೆ ಕಾಣುವ ಮೂಲಕ ರಾಜ್ಯಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿದೆ. ಫೆಬ್ರವರಿ 27ರಂದು ಅಪ್ಲೋಡ್ ಆಗಿರ್ತಕ್ಕಂಥ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ರಾ ಎಂಬ ಟೈಟಲ್ನ ಈ ವಿಡಿಯೋ ಇಲ್ಲಿಯವರೆಗೂ 1,49,34,195 ಈ ಸುದ್ದಿ ಪ್ರಸಾರ ಆಗೋ ವೇಳೆಗೆ ಅದು 1,60,00,000 70,00,000 ಹೋಗಿರುತ್ತೆ. ಇನ್ನು 1.1 ಮಿಲಿಯನ್ಗೂ ಅಧಿಕ ಅಂದರೆ 11 ಲಕ್ಷಕ್ಕೂ ಅಧಿಕ ಜನ ಈ ವಿಡಿಯೋನ ಲೈಕ್ ಮಾಡಿದ್ದಾರೆ. ಸಾವಿರಾರು ಕಾಮೆಂಟ್ಗಳು ಬರ್ತಿದೆ. ಸಮೀರ್ಗೆ ಜೀವ ಬೆದರಿಕೆ ಕೂಡ ಈ ಸಂದರ್ಭ ಬಂದಿದೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪರ ಹಾಗೂ ವಿರುದ್ಧ ಅಭಿಪ್ರಾಯಗಳು ಕೇಳಿಬರುತ್ತವೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಮೀರ್ ಎಂಡಿ ಅವರ ವೈಯಕ್ತಿಕ ಮಾಹಿತಿ ಮತ್ತು ವಿಳಾಸ ಲೀಕ್ ಆದಮೇಲೆ ಜೀವ ಬೆದರಿಕೆ ಕರೆಗಳು ಬರ್ತಿರೋದಾಗಿ ಅವರೇ ಯೂಟ್ಯೂಬ್ ಲೈವ್ನಲ್ಲಿ ತಿಳಿಸಿದರು. ಕೂಡಲೇ ಅವರು ಸೌಜನ್ಯ ಪ್ರಕರಣದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ತಂಡದ ಸದಸ್ಯರನ್ನ ಸಂಪರ್ಕ ಮಾಡಿ ಅವರು ವಕೀಲರ ನೆರವು ನೀಡುತ್ತಿದ್ದಾರೆ. ಮತ್ತೋರ್ವ ಹೋರಾಟಗಾರ ಗಿರೀಶ್ ಮಠನವರ ಮನೆಗೆ ಬಂದು ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರೋದಾಗಿ ಈ ವಿಡಿಯೋ ಮಾಡಿ ತಿಳಿಸಿದ್ದಾರೆ. ಇನ್ನು ಜನ ಬೆಂಬಲ ಮತ್ತು ಜನ ಆಕ್ರೋಶ ಎರಡೂ ಕೂಡ ಈ ಸಮೀರ್ ವಿಚಾರದಲ್ಲಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನಾನಾ ಸಂಘಟನೆಗಳು, ಯೂಟ್ಯೂಬರ್ಗಳು ಸಮೀರ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಹೊಗಳಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೌಜನ್ಯ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮತ್ತೆ ಕೆಲವರು ಈ ವಿಚಾರದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಆದರೆ ಧರ್ಮಸ್ಥಳದ ದೇವಾಲಯ ವಿಚಾರವನ್ನು ಯಾಕೆ ಎಳ್ತಕೊಂಡು ಬರ್ತೀರಿ, ನೀವೊಬ್ಬ ಮುಸ್ಲಿಂ ಆಗಿ ಹಿಂದೂ ಧರ್ಮೀಯರನ್ನ, ಹಿಂದೂ ಧರ್ಮದ ದೇವಸ್ಥಾನ ಯಾಕೆ ಟಾರ್ಗೆಟ್ ಮಾಡ್ತೀನೋ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ಕುರಿತು ಎಡಿಜಿಪಿ, ಎಲ್ಲ ಪೊಲೀಸ್ ಆಯುಕ್ತರು, ಜಿಲ್ಲಾ ಪೊಲೀಸರು, ಅಧೀಕ್ಷಕರು, ಕೆಜಿಎಫ್ ಹಾಗೂ ರೈಲ್ವೇಸ್ ಸೇರಿದಂತೆ ಎಲ್ಲರಿಗೂ ಫ್ಯಾಕ್ಸ್ ಸಂದೇಶವನ್ನು ಕಳಿಸಿದ್ದು ಈ ವಿಷಯವನ್ನು ತಮ್ಮ ಘಟಕಗಳಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮೂಲಕ ಮೇಲಾಧಿಕಾರಿಗಳ ಗಮನಕ್ಕೆ ತರುವಲ್ಲಿ ವಿಫಲರಾಗಿರೋದಾಗಿ ತಿಳಿಸಿದ್ದಾರೆ. ಈ ವಿಷಯ ಕುರಿತಂತೆ ಸಾರ್ವಜನಿಕರಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಉಂಟಾಗಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಂಭವವಿದೆ. ಆದ್ದರಿಂದ ಘಟಕಾಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳನ್ನು ಚುರುಕುಗೊಳಿಸುವುದು ಹಾಗೂ ಈ ಕುರಿತಂತೆ ಕೈಗೊಂಡ ಕ್ರಮದ ಬಗ್ಗೆ ಎಡಿಜಿಪಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗಕ್ಕೆ ಮಾಹಿತಿ ನೀಡುವುದು ಅಂತ ಫ್ಯಾಕ್ಸ್ ಸಂದೇಶದಲ್ಲಿ ಬರೆಯಲಾಗಿದೆ. ಇನ್ನು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂತ ಆರೋಪ ಹಿನ್ನೆಲೆ ದೂತ ಸಮೀರ್ ಎಂಡಿ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. ಈ ಬಗ್ಗೆ ಒಂದಷ್ಟು ಆಕ್ರೋಶ ಕೂಡ ಇದೆ. ಇನ್ನು ದಕ್ಷಿಣ ಕನ್ನಡ ಸೌಜನ್ಯ ಪ್ರಕರಣದ ಕುರಿತು ವಿಡಿಯೋ ಮಾಡಿದಂಥ ಈ ದೂತ ಸಮೀರ್ ಎಂಡಿ ವಿರುದ್ಧ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಧರ್ಮಸ್ಥಳ ಕ್ಷೇತ್ರ ಹಾಗೂ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದಡಿ ಕೌಲ್ ಬಜಾರ್ ಠಾಣೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಆ ವಿಡಿಯೋ 39 ನಿಮಿಷ 8 ಸೆಕೆಂಡ್ನ ವಿಡಿಯೋ ತುಂಬ ಅದ್ಭುತವಾಗಿ ಸ್ಟೋರಿಯನ್ನು, ಕಥೆಯನ್ನು ಹೇಳಿದ್ದಾರೆ. ಘಟನೆಯನ್ನು ವಿವರಿಸುವಾಗ ಒಂದಷ್ಟು ವ್ಯತ್ಯಾಸಗಳು ಕೂಡ ಆಗಿರ್ತಕ್ಕಂಥದ್ದು. ಆದರೆ ಆ ಸಮೀರ್ ಅವರ ಪ್ರೆಸೆಂಟೇಷನ್ ನೆಕ್ಸ್ಟ್ ಲೆವೆಲ್, ಅದ್ಭುತ ಸ್ಟೋರಿಯನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಕಾನೂನಾತ್ಮಕವಾಗಿ, ಲೀಗಲಿ, ಪೊಲೀಸ್ ವರ್ಷನ್, ಕಾನೂನು ಹೋರಾಟ, CBI ತನಿಖೆ, ಈ ಎಲ್ಲ ವಿಷಯದಲ್ಲೂ ಸಹ, ಎಲ್ಲ ತನಿಖೆಯಲ್ಲೂ ಕೂಡ ಎಳ್ಳಷ್ಟು ಧರ್ಮಸ್ಥಳದ ಆ ಸುದ್ದಿಗಳು ಯಾವುದೂ ಇದರಲ್ಲಿಲ್ಲ. ಆದರೆ ಸಮೀರ್ ಪ್ರೆಸೆಂಟ್ ಮಾಡುವ ಸನ್ನಿವೇಶದಲ್ಲಿ ಊರ್ಗೌಡ್ರು ಅನ್ನೋ ಎಳೆಯನ್ನು ಕನೆಕ್ಟ್ ಮಾಡಿ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗೆ ಅವಿನೇರವಾಗಿ ಆ ಸ್ಟೋರಿಯನ್ನು ಕನೆಕ್ಟ್ ಮಾಡಿದ್ದಾರೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು. ಅದು ಇಷ್ಟು ವರ್ಷ, 2012ರಿಂದ ಇಲ್ಲಿವರೆಗೆ 13-14 ವರ್ಷ ಹೋರಾಟ, ಕಾನೂನು ಹೋರಾಟಗಾರರ ಆರೋಪ ಅದು ನೇರವಾಗಿ ಧರ್ಮಸ್ಥಳದ ಮೇಲೆ. ಆದರೆ ಕಾನೂನು ಹೋರಾಟದಲ್ಲಿ even 1% ಧರ್ಮಸ್ಥಳ ಮಂಜುನಾಥ ಈ ಸರ್ಕಲ್ಗೂ ಇಲ್ಲಿಗೂ ಲಿಂಕೇ ಇಲ್ಲ.
ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒಬ್ಬರಿಂದನೇ ರೇಪ್ ಆಗಿದೆ ಅನ್ನೋದು, ಅದರ ಗ್ಯಾಂಗ್ ರೇಪ್ ಅನ್ನೋ ಲೆಕ್ಕಾಚಾರ. ನಂತರ ಇವ್ರು ರೇಪ್ ಮಾಡಿದ್ದಾರೆ ಅಂತ ಹೋರಾಟಗಾರ ಪಟ್ಟಿ ಕೊಡ್ತಿರೋ, ಅದರಲ್ಲಿ ಒಬ್ಬ ಇಂಡಿಯಾದಲ್ಲಿ ಇರಲೇ ಇಲ್ಲ, US ಅಲ್ಲಿದ್ದರು, ಹೊರಗಡೆ ಬೇರೆ ದೇಶದಲ್ಲಿದ್ದರು. ನಂತರ ಅವರು ವಿದೇಶದಲ್ಲಿದ್ದಾರೆ ಅನ್ನೋ ದಾಖಲಾತಿಗಳು ರಿಲೀಸ್ ಆದಾಗ, ಇಲ್ಲ ಆತ ವಿಶೇಷ ವಿಮಾನದಲ್ಲಿ ಬಂದು ರೇಪ್ ಮಾಡಿ ಹೋಗಿದ್ದಾನೆ ಅನ್ನೋ ಆರೋಪ. ಇವೆಲ್ಲವೂ ಒಂದಷ್ಟು ಹೋರಾಟಗಾರರ ಹೇಳಿಕೆಗಳು ಕೂಡ ಈ ಪ್ರಕರಣವನ್ನು ಹಾದಿ ತಪ್ಪಿಸಿದೆ. ಬಟ್ ಆ ವಿಡಿಯೋದಲ್ಲಿ, ಸಮೀರ್ ಅವರ ವಿಡಿಯೋದಲ್ಲಿ ಒಂದಷ್ಟು ನರೇಷನ್ ಬಾಯಿ ಮಾತಿನ ಆರೋಪಗಳಿತ್ತಲ್ಲ. ಒಂದು ತನಿಖೆ ಇಷ್ಟೆಲ್ಲ, ಇನ್ನು CBI ಕೂಡ ತನಿಖೆ ಮಾಡಿದೆ ಈ ಪ್ರಕರಣವನ್ನು. CBI ತನಿಖೆಯಲ್ಲೂ ಕೂಡ ಎಲ್ಲೂ ಕೂಡ ಏನು ಈಗ ಆರೋಪ ಮಾಡ್ತಿದಾರಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿ ಕುಟುಂಬದ ಮೇಲೆ ಒಂದಷ್ಟು ಆರೋಪ, ಅವಿನೇರ ಆರೋಪಗಳಿದೆಯಲ್ಲ, CBI ತನಿಖೆ ಆಗಲಿ, ಸ್ಟೇಟ್ ಪೊಲೀಸ್ ಆಗಲಿ, ಯಾವುದೇ ತನಿಖೆಯಲ್ಲೂ ಕೂಡ ಎಳ್ಳಷ್ಟು ಪಾತ್ರ ಇರಬಹುದು, ಪಾತ್ರ ಹಿಂಗಿದೆ ಅನ್ನೋದೆಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಆದರೆ ಬಾಯಿ ಮಾತಿನ ಆರೋಪ ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕುಟುಂಬ. ಬಟ್ ಈ ಪ್ರಕರಣದಲ್ಲಿ ಏನು ಹೋರಾಟ ಇತ್ತಲ್ಲ, ಅಂತೆ ಕಂತೆಗಳಿತ್ತಲ್ಲ, ಅಂತೆ ಕಂತೆಯ ಆಧಾರದ ಮೇಲಿನ ವಿಡಿಯೋ ಆಗಿರೋಕ್ಕೆ ಒಂದಷ್ಟು ಪರ ವಿರುದ್ಧ ಚರ್ಚೆ ಆಗ್ತದೆ. ಅದು ಹಿಂದೂಗಳ ದೇವಾಲಯ ಅಲ್ಲ, ಜೈನ್ಸ್ ದೇವಾಲಯ. ಹೆಗಡೆಯವರ ಫ್ಯಾಮಿಲಿ ತಲತಲಾಂತರದಿಂದ ಆ ದೇವಸ್ಥಾನ ನಡೆಸ್ಕೋಬೋದು. ಯಾರಿಗೂ ಅದ್ರ ಬಗ್ಗೆ ಏನು ದೊಡ್ಡ ಮಟ್ಟಿಗಿನ ಅಬ್ಜೆಕ್ಷನ್ ಏನಿಲ್ಲ. ಆ ದೇವಸ್ಥಾನ ತಗೊಂಡೋಗ್ಬಿಟ್ಟು ಜೈನ ಮಂದಿರ ಏನು ಮಾಡ್ಕೊಂಡಿಲ್ಲ ಅವರು. ಸೊ ಹಾಗಾಗಿ ಪರ ವಿರೋಧ ಚರ್ಚೆ ಆಗ್ತದೆ. ಯಾಕೆ ಧರ್ಮಸ್ಥಳ ವಿಚಾರ? ಯಾಕಂದರೆ ಕಾನೂನಾತ್ಮಕವಾಗಿ ಪೊಲೀಸ್ ತನಿಖೆ, CBI ತನಿಖೆ, ಕೋರ್ಟ್, ನ್ಯಾಯಾಲಯ ಎಲ್ಲದರಿಂದೂ ಕೂಡ ಇವರೇನೇ ಆರೋಪಗಳು ಮಾಡಿ ದಾಖಲೆ, ಒಂದು ನಯಾ ಪೈಸ ದಾಖಲೆ ಇಲ್ಲ ಧರ್ಮಾಧಿಕಾರಿಗಳ ವಿರುದ್ಧ, ಫ್ಯಾಮಿಲಿ ವಿರುದ್ಧ ದಾಖಲೆಗಳಿಲ್ಲ. ಬಾಯಿ ಮಾತಿನ ಆರೋಪಗಳನ್ನೇ ಆಧಾರವಾಗಿಟ್ಕೊಂಡು ಮಾಡಿದಂಥ ವಿಡಿಯೋನ ಕಾರಣಕ್ಕೆ ಒಂದಷ್ಟು ವಿರೋಧ, ದೊಡ್ಡ ಮಟ್ಟಿಗಿನ ವಿರೋಧ ಕೂಡ ವ್ಯಕ್ತ ಆಗ್ತದೆ. ಬಟ್ ಆ ಸ್ಟೋರಿ ನರೇಷನ್ ನೆಕ್ಸ್ಟ್ ಲೆವೆಲ್ ಸಮೀರ್ ಮಾಡಿರೋದು. ಧ್ರುವರತಿ ಹಿಂದಿ ಯೂಟ್ಯೂಬರ್ ನಂಬರ್ 1 ಇಂಡಿಯಾ. ಬಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ 50,000 ಸಬ್ಸ್ಕ್ರೈಬರ್, ಈಗಾಗಲೇ 7 ಲಕ್ಷ ದಾಟಿದೆ. ದಿನಕ್ಕೊಂದು. ನಿನ್ನೆ ನಾವು ನಮ್ಮ ಆಫೀಸಲ್ಲಿ ಸುಭಾಷ್ ಶುಗರ್ ಸರ್ ನಾನಿಬ್ಬರು ಮಾತಾಡಬೇಕಾದ್ರೆ 5,16,000 ಸಬ್ಸ್ಕ್ರೈಬರ್, ಈಗ 7 ಲಕ್ಷ ದಾಟಿದೆ. 7.5 ಲಕ್ಷ, 24 ಗಂಟೆಗೆ 1.5 ಲಕ್ಷ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ. ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದೆ, ವಿದೇಶದಲ್ಲಿ ಕೂಡ ಚರ್ಚೆ ಆಗ್ತಿದೆ. ಆದರೆ ಸ್ಟೋರಿಯನ್ನು ತುಂಬ ಅದ್ಭುತವಾಗಿ ಸಿನಿಮಾ ರೀತಿ ಕಟ್ಕೊಟ್ಟಿದ್ದಾರೆ. ಆ ವಿಡಿಯೋ ಮಾಡೋ ಟೈಮಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಕಾನೂನಾತ್ಮಕವಾಗಿ, ಲೀಗಲ್ಲಿ ದಾಖಲೆ ಸಹಿತ ಪ್ರೊಡ್ಯೂಸ್ ಮಾಡೋ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಅಂತೆ ಕಂತೆಗಳನ್ನು ಸೇರಿ ಅಲ್ಲಿ ಪ್ರೆಸೆಂಟ್ ಮಾಡಿರೋ ಕಾರಣ ಒಂದಷ್ಟು ವಿವಾದ ಆಗ್ತಿದೆ. ಕರ್ನಾಟಕ ರಾಜ್ಯ ಪೊಲೀಸರು, CBI ಎಲ್ಲರೂ ತನಿಖೆ ಮಾಡಿದಾಗ ಸಿಗದೇ ಇರುವಂಥ ವಿಷಯಗಳು, ಇನ್ಫಾರ್ಮೇಷನ್, ಬರೀ ಏನು ಆರೋಪ ಇತ್ತಲ್ಲ, ಆ ಆರೋಪದ ವರ್ಷನ್ ತಗೊಂಡು ವಿಡಿಯೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ವಿರೋಧ ಇದೆ. ಅದೇನೇ ಇರಲಿ, ಬಟ್ ಈ ವಿಡಿಯೋ ಇಷ್ಟೊಂದು ವೈರಲ್ ಆಗುತ್ತೆ, ಇಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಯಾರಿಗೂ ಕೂಡ ನಿರೀಕ್ಷೆಗಳಿರಲಿಲ್ಲ. ಬಟ್ ಸಮೀರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಪ್ರೆಸೆಂಟೇಷನ್ ಗುಡ್. ಆದರೆ ಎರಡೂ ಕಡೆ ವರ್ಷನ್ಗಳನ್ನ ತಗೊಂಡು ಓಕೆ, ಈ ಥರದ ಆರೋಪಗಳಿದೆ, ಬಟ್ ಕಾನೂನು ಏನು ಹೇಳುತ್ತೆ? ಪೊಲೀಸ್ ತನಿಖೆ ಆದಾಗ ಏನಾಯಿತು? ಪೊಲೀಸ್ ತನಿಖೆಯಲ್ಲಿ ಏನಿದೆ? CBI ತನಿಖೆಯಲ್ಲಿ ಏನಿದೆ? ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಿದೆ? ಈ ರೀತಿ ಆರೋಪ ಇದೆ, ಆದರೆ ಅಲ್ಲಿ ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನ ಕಂಪ್ಯಾರಿಸನ್ ಮಾಡಬೇಕಾಗಿತ್ತು ಅನ್ನೋದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಎಕ್ಸಲೆಂಟ್. ಸಮೀರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆದರೆ ತನಿಖೆಯಲ್ಲಿ ಬಂದಂಥ ಔಟ್ಪುಟ್ ಬೇರೆ, ಆರೋಪ ಬೇರೆ. ಇದು ಈ ರೀತಿ ಆರೋಪ ಇದೆ, ಬಟ್ ಈ ರೀತಿ ತನಿಖೆಯಿಂದ ಮಾಹಿತಿ ಬಂದಿದೆ ಅಂತ. ಬಟ್ ಇಲ್ಲಿ ಪೊಲೀಸ್ನವರೇ ಎಲ್ಲನೂ ಕೂಡ ಹಾಳು ಮಾಡಿದ್ದಾರೆ, ಡೆಸ್ಟ್ರಾಯ್ ಮಾಡಿದ್ದಾರೆ, ತನಿಖೆ ಕರೆಕ್ಟಾಗಿ ಮಾಡಿಲ್ಲ ಅನ್ನೋ ಸೌಜನ್ಯ ಫ್ಯಾಮಿಲಿ ಆರೋಪವನ್ನೇ ಇಲ್ಲಿ ಮಾಡ್ತಿದ್ದಾರೆ. ತನಿಖೆಯಲ್ಲಿ ಸ್ಟಾರ್ಟಿಂಗ್ ಅರೆಸ್ಟ್ ಮಾಡಿದ್ದು ಸಂತೋಷ್ ರಾವ್, ಆತ ಭಾಳ ವರ್ಷ ದೀರ್ಘಕಾಲ ಜೈಲಲ್ಲಿದ್ದರು, ಹೊರಗಡೆ ಇದ್ದಾರೆ. ಆದರೆ ಸಂತೋಷ್ ರಾವ್ ಅಲ್ಲ ಅಂದರೆ ಇನ್ಯಾರು ಆಗಬೇಕಾಗಿತ್ತಲ್ಲ. ಸೌಜನ್ಯ ಸಾವಿನ ರಹಸ್ಯ ಇನ್ನೂ ರಹಸ್ಯವೇ. ಸಂತೋಷ್ ರಾವ್ ಅಲ್ಲ ಅಂದರೆ ಮತ್ಯಾರು? ಸೌಜನ್ಯ ಅವ್ರ ಫ್ಯಾಮಿಲಿ ಇವರೆಲ್ಲ ಹೋರಾಟಗಾರ ಆರೋಪ ಗ್ಯಾಂಗ್ ರೇಪ್ ಅಂತ. ಬಟ್ ಪೋಸ್ಟ್ ಮಾರ್ಟಮಲ್ಲಿ ಗ್ಯಾಂಗ್ ರೇಪ್ ಎಲ್ಲ ಒಬ್ಬನಿಂದೇ ಆಗಿದೆ ಅನ್ನೋ ಲೆಕ್ಕಾಚಾರಗಳು. ಸೊ ಹಾಗಾಗಿ ಸಮೀರ್ ವಿಡಿಯೋ ಸೂಪರ್, ವಿಡಿಯೋ ಪ್ರೆಸೆಂಟೇಷನ್, ವಿಷಯ ಹೇಳಿರೋದು. ಆದರೆ ವಿಷಯದ ಸತ್ಯಾಸತ್ಯತೆ ಬಂದಾಗ CBI ಕೈಲೇ ಆಗಲಿಲ್ಲ. CBIನಲ್ಲಿ ರಿಪೋರ್ಟಲ್ಲಿಲ್ಲ, ಧರ್ಮಸ್ಥಳದ ಫ್ಯಾಮಿಲಿ, ಆ ಫ್ಯಾಮಿಲಿ ರಿಲೇಟೆಡ್ ಏನೂ ಇಲ್ಲ. CBI ರಿಪೋರ್ಟಲ್ಲಿಲ್ಲ, ಕೋರ್ಟಲ್ಲಿಲ್ಲ, ಎಲ್ಲೂ ಇಲ್ಲ. ಆರೋಪಗಳ ಅಂಶಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇದಿಷ್ಟು ಚರ್ಚೆ. ಬಟ್ ವಿಡಿಯೋ ಸೂಪರ್, ಪ್ರೆಸೆಂಟೇಷನ್ ಸೂಪರ್. ಸತ್ಯನ
ಸಿನಿಮಾ ಇದನ್ನು ಸಿನಿಮಾ ಅಂತ ತಗೊಂಡು ನೋಡಿದ್ರೆ ಸೂಪರ್. ಮತ್ತು ಎಗೇನ್ ಇನ್ವೆಸ್ಟಿಗೇಷನ್ ಆ್ಯಂಗಲ್ ನೋಡಿದಾಗ ಇನ್ವೆಸ್ಟಿಗೇಷನ್ನೇ ಬೇರೆ ಇದೆ, ಇಲ್ಲಿ ವಿಡಿಯೋ ಬೇರೆ ಇದೆ. ಆರೋಪದ ಆಧಾರದ ಮೇಲೆ ವಿಡಿಯೋ ಆಗಿದೆ, ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ವಿಡಿಯೋ ಆಗಿಲ್ಲ ಅಷ್ಟೇ. ನೀವು ಬಟ್ ನನ್ನ ಒಂದು ಯಾವುದೋ ವಿಡಿಯೋಯಿಂದ ಮತ್ತೊಂದೇನೋ ಸಮಸ್ಯೆ ಆಗುತ್ತೆ, ನನ್ನ ಆರೋಪ ಮಾಡ್ತಿರೋ ವರ್ಷನೇ ಹೋದರೆ ಏನಾಗುತ್ತೆ ಅನ್ನೋ ಒಂದಷ್ಟು ಪರಿಜ್ಞಾನ ಇರಬೇಕು, ಬಿಟ್ಟರೆ ಇನ್ನೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಯೂಟ್ಯೂಬರ್ಗಳ ಮೇಲೂ ಕೂಡ ಕಡಿವಾಣ ಹಾಕಕ್ಕೆ ಕೊಟ್ಟಿದೆ ಕಾನೂನು ಮೂಲಕ. ಸೊ ಆಗ ಕಾನೂನು ವ್ಯಾಪ್ತಿಯಲ್ಲಿ ನೋಡಬೇಕಾಗುತ್ತದೆ, ಕಾನೂನಷ್ಟೇ. ಗೊತ್ತಿಲ್ಲ, ಒಂದು ಸೆಕೆಂಡ್ ಸಮೀರ್ಗೆ ಆಟ್ಸ್ ಆಫ್ ಹೇಳ್ತಾ ನಾನು ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತೀನಿ. ಇಲ್ಲೂ ಯೂಟ್ಯೂಬ್ ಸ್ಟೋರಿ. SSLC ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯೂಟ್ಯೂಬ್ನಲ್ಲಿ ಸೋರಿಕೆ. ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ SSLC ಪೂರ್ವಭಾವಿ ಪರೀಕ್ಷೆಗೆ ಒಂದು ದಿನ ಮೊದಲು ಪ್ರಶ್ನೆ ಪತ್ರಿಕೆಗಳು ಯೂಟ್ಯೂಬ್ನಲ್ಲಿ ಪ್ರಸಾರವಾಗಿದ್ವು. ಶಿಕ್ಷಣ ಇಲಾಖೆಯಿಂದಲೇ ಸೋರಿಕೆಯಾಗಿರುವ ಸಾಧ್ಯತೆಯ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಗಿದೆ. SSLC ಪೂರ್ವಭಾವಿ ಪರೀಕ್ಷೆಗಳು ಮಾರ್ಚ್ 3 ಮತ್ತು 4ರಂದು ನಿಗದಿಯಾಗಿದ್ವು. ಆದರೆ ಮಾರ್ಚ್ 2 ಮತ್ತು 3ರಂದೇ ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳು ಯೂಟ್ಯೂಬ್ನಲ್ಲಿ ಕಾಣಿಸಿಕೊಂಡಿವೆ. ಈ ಬಗ್ಗೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು TNIAಗೆ ಮಾಹಿತಿ ನೀಡಿದ್ದು, ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆಗೆ ಕೇವಲ 2 ಗಂಟೆಗಳ ಮೊದಲು ಶಾಲೆಗಳು ಅಥವಾ ಪರೀಕ್ಷಾ ಕೇಂದ್ರಗಳನ್ನು ತಲುಪಬೇಕು ಮತ್ತು ಅವುಗಳನ್ನು ಒಂದು ದಿನ ಮುಂಚಿತವಾಗಿ ವಿತರಣಾ ಕೇಂದ್ರಗಳಿಗೆ ಕಳಿಸಲಾಗುತ್ತದೆ. ಆದರೆ ಒಂದು ದಿನ ಮುಂಚಿತವಾಗಿ ಆನ್ಲೈನ್ನಲ್ಲಿ ಹೇಗೆ ಸೋರಿಕೆ ಮಾಡಲಾಗಿದೆ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಸಮಾಜ ವಿಜ್ಞಾನ ಪರೀಕ್ಷೆಯ ಪೂರ್ವಭಾವಿ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುವ ಯೂಟ್ಯೂಬ್ ಶಾರ್ಟ್ಸ್ ಎಂದು ಅಪ್ಲೋಡ್ ಮಾಡಲಾದ ವಿಡಿಯೋವನ್ನು ಪರೀಕ್ಷೆಗೆ ಒಂದು ದಿನ ಮೊದಲು ಮಾರ್ಚ್ 3ರಂದು ಅಪ್ಲೋಡ್ ಮಾಡಲಾಗಿದ್ದು, ಇದನ್ನು 24,000 ಶೇರ್ ಮಾಡಲಾಗಿದೆ. ಸುಮಾರು 10,000 ಅಂದರೆ ಶೇರಿಂಗು ವ್ಯೂಸ್ ನೋಡಿದಾಗ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಇನ್ನು ಈ ವಿಡಿಯೋವನ್ನು 73 ಚಂದಾದಾರರನ್ನು ಹೊಂದಿರತಕ್ಕಂಥ 73 ಸಬ್ಸ್ಕ್ರೈಬರ್ಸು ಹ್ಯಾಕರ್ ಅನಿ ಎಂಬ ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡಿದೆ. ಇದೇ ಚಾನಲ್ ಮಾರ್ಚ್ 2ರಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿತ್ತು. ಆದರೆ ಶಿಕ್ಷಣ ಆಯುಕ್ತ KV ತ್ರಿಲೋಕ್ ಅವರ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಿದ ನಂತರ ವಿಡಿಯೋವನ್ನು ತೆಗೆದುಹಾಕಲಾಗಿದೆ. ಆದಾಗ್ಯೂ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಇನ್ನೂ ಲೈವ್ ಆಗಿದೆ ಅಂತ ಕರ್ನಾಟಕದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿದ್ದಾರೆ. ಘಟನೆಯ ನಂತರ ಪೊಲೀಸ್ ಆಯುಕ್ತ B ದಯಾನಂದ ಅವರಿಗೆ ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ KAMS ಒತ್ತಾಯ ಮಾಡಿದೆ. ಆದರೆ ಪೊಲೀಸ್ ಇಲಾಖೆ SSLC ಬೋರ್ಡ್ಗೆ ದೂರು ಸಲ್ಲಿಸುವಂತೆ ಸೂಚಿಸಿದೆ. ಆದರೆ ಮಂಡಳಿಯು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಶಿಕ್ಷಣ ಇಲಾಖೆಯೊಳಗಿನ ಕೆಲವರು ಖಾಸಗಿ ತರಬೇತಿ ಕೇಂದ್ರಗಳ ಪ್ರಭಾವಿ ವ್ಯಕ್ತಿಗಳು ಈ ಸೋರಿಕೆಯಲ್ಲಿ ಭಾಗಿಯಾಗಿರಬಹುದು. ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವ ಜವಾಬ್ದಾರಿ ಹೊಂದಿರುವವರು ಈ ತರಬೇತಿ ಕೇಂದ್ರಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಮತ್ತು ಅವರ ಸ್ವಂತ ಲಾಭಕ್ಕಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡಿರಬಹುದು ಅಂತ ಶಶಿಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಚರ್ಚಿಸಿದ ನಂತರ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಮಕ್ಕಳು ಕಷ್ಟಪಟ್ಟು ಓದ್ತಾರೆ, ಇವ್ರು ಯಾರೋ ಈಡಿಯಟ್ ಫೆಲೋಸ್ 420ಗಳು ಲೀಕ್ ಮಾಡ್ತಾರೆ, ಓದ್ದೋರು ಓದ್ದೇ ಇರೋರು ವಿಚಿತ್ರ. ಪರೀಕ್ಷೆ ಅಂತ ಯಾಕೆ ಮಾಡ್ಬೇಕು? ಮತ್ತೆ ಅಟ್ಲೀಸ್ಟ್ ದೂರು ಕೊಡಿ ಅಂದರೂ ಕೂಡ ದೂರು ಕೊಡದೆ ತಡ ಮಾಡಿರೋ ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆಯಾ ಅಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬೇಜವಾಬ್ದಾರಿತನ ಮತ್ತು ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮೇಲೆ ಕಠಿಣವಾದಂಥ ಕಾನೂನುಗಳನ್ನ ತರ್ತಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಇದೆ, ಬಟ್ ಇದನ್ನು ಹೆಚ್ಚಾಗಿ ನೆಗೆಟಿವ್ ಆಗಿ ಬಳಸೋಕೆ ಹೊರಟಿದ್ದಾರೆ. ಸನಾತನ ಧರ್ಮ ನಿರ್ಮೂಲನೆ ಹೇಳಿಕೆ ಉದಯನಿಧಿ ವಿರುದ್ಧ ಹೊಸ FIR ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರಿಗೆ ಸುಪ್ರೀಂ ಕೋರ್ಟ್ ಗುರುವಾರ ಬಿಗ್ ರಿಲೀಫ್ ನೀಡಿದೆ. ಸನಾತನ ಧರ್ಮ ನಿರ್ಮೂಲನೆ ಹೇಳಿಕೆಗಾಗಿ ಯಾವುದೇ ಹೊಸ FIR ದಾಖಲಿಸಬಾರದು ಅಂತ ಆದೇಶ ಮಾಡಿದೆ. ಸನಾತನ ಧರ್ಮ ನಿರ್ಮೂಲನೆ ಕುರಿತು ಉದಯನಿಧಿ ಸ್ಟಾಲಿನ್ 2023ರಲ್ಲಿ ನೀಡಿದ್ದ ಹೇಳಿಕೆಗೆ ತನ್ನ ಅನುಮತಿ ಇಲ್ಲದೆ ಹೊಸದಾಗಿ FIR ದಾಖಲಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. FIRಗಳನ್ನು ವಿಚಾರಣೆ ಮಾಡುವ ನ್ಯಾಯಾಲಯಗಳಲ್ಲಿ ವೈಯಕ್ತಿಕ ಹಾಜರಾತಿಯಿಂದ ವಿನಾಯಿತಿ ನೀಡುವ ಮಧ್ಯಂತರ ಆದೇಶವನ್ನು ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರನ್ನೊಳಗೊಂಡ ನ್ಯಾಯಪೀಠ ವಿಸ್ತರಿಸಿದೆ. ಸ್ಟಾಲಿನ್ ಪರ ವಾದಿಸಿದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮಹಾರಾಷ್ಟ್ರ ಅಲ್ಲದೆ ಪಾಟ್ನಾ, ಜಮ್ಮು, ಬೆಂಗಳೂರಲ್ಲಿ FIR ದಾಖಲಿಸಲಾಗಿದ್ದು ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಲಾಗಿರತಕ್ಕಂಥ ತಮಿಳುನಾಡಿಗೆ ವರ್ಗಾಯಿಸಬೇಕು ಅಂತ ಮನವಿ ಮಾಡಿದರು. ಮಹಾರಾಷ್ಟ್ರದ ಪರ ಹಾಜರಾದ ಸಾಲಿಟರಿ ಜನರಲ್ ತುಷಾರ್ ಮೆಹ್ತಾ ಸನಾತನ ಧರ್ಮ ನಿರ್ಮೂಲನೆ ಸಮ್ಮೇಳನದಲ್ಲಿ ಮಲೇರಿಯಾ, ಕೊರೋನಾ, ಡೆಂಗಿ ತರಹ ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ. ಬೇರೊಂದು ರಾಜ್ಯದ ಮುಖ್ಯಮಂತ್ರಿಗಳು ಬೇರೊಂದು ಧರ್ಮದ ಬಗೆಗಿನ ಇಂತಹ ಹೇಳಿಕೆಯನ್ನ ಶ್ಲಾಘಿಸುವವರೇ, ಇಸ್ಲಾಂ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳುವವರೇ ಇದು ಸಹಿಸಲಾಗದು ಅಂತ ಹೇಳಿದ್ದಾರೆ. ತುಷಾರ್ ಮೆಹ್ತಾ ವಾದಕ್ಕೆ ಸಿಂಘ್ವಿ ಆಕ್ಷೇಪ ವ್ಯಕ್ತಪಡಿಸಿದರು. ಅಂತಿಮವಾಗಿ ವಾದ ವಿವಾದ ಆಲಿಸಿದ ನ್ಯಾಯಪೀಠ ತನ್ನ ಅನುಮತಿ ಇಲ್ಲದೆ ಹೊಸದಾಗಿ FIR ದಾಖಲಿಸಬಾರದು ಅಂತ ತೀರ್ಪನ್ನು ನೀಡಿದೆ. ಹಿಂದೂ ಧರ್ಮದ ಬಗ್ಗೆ ಯಾರು ಹೆಂಗ್ ಬೇಕಾರೋ ಮಾತಾಡ್ತಾ ಹೋಗ್ತಿರ್ತಾರೆ, ಹೇಳೋರು ಗತಿ ಇಲ್ಲ ಅಂತ. ಹಾಗಾಗಿ ಬೇರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಕತ್ರಿಸಾಗ್ತಾರೆ, ಎಲ್ಲರೂ ಸೂಟ ಆಗ್ತಾರೆ.
ಆ ಧರ್ಮದ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಅವ್ರುಗಳಿಗಿಲ್ಲ. ಇದು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡ್ತಾರೆ, ಅವ್ರ ಹಣೆ ಬರ. ಹಾಗಾಗಿ ತಮಿಳ್ನಾಡಲ್ಲಿ ಜನ ಹಂಗೆ ಹಾಕಿದ್ರು ಓಟ್ ಹಾಕ್ತಾರೆ. ಯಾರನ್ನೋ ದ್ವೇಷ ಮಾಡಿ, ಯಾವುದೋ ಧರ್ಮವನ್ನು ತೆಗಳಿ, ಯಾವುದೋ ಧರ್ಮವನ್ನು ಹೀಯಾಳಿಸಿ, ಯಾವುದೋ ಧರ್ಮವನ್ನು ನಿಕೃಷ್ಟವಾಗಿ ಕಂಡು ಗಳಿಸೋದು ಏನೂ ಇಲ್ಲ. ಧರ್ಮ ಅಂದರೆ ನ್ಯಾಯ, ನೀತಿ, ಸತ್ಯ ಅಂತ. ಅಧರ್ಮವಾಗಿ ಬದುಕೋ ಜನ ಇವೆಲ್ಲ ಮಾಡ್ತಿರ್ತಾರೆ. ಇರಾನ್ನಲ್ಲಿ ಹಿಜಾಬ್ ತೆಗೆಯುವ ಹಾಡು ಹಾಡಿದ ಗಾಯಕನಿಗೆ 74 ಚಡಿ ಏಟಿನ ಶಿಕ್ಷೆ. ಇರಾನ್ನಲ್ಲಿ ಹಿಜಾಬ್ ವಿರೋಧಿ ಪ್ರತಿಭಟನೆ ಬೆಂಬಲಿಸಿ ಹಾಡು ಹಾಡಿದ್ದ ಪ್ರಸಿದ್ಧ ಗಾಯಕ ಹಾಗೂ ಸಂಗೀತಗಾರ ಮೆಹದಿ ಎರಾಹಿಗೆ 74 ಚಡಿ ಏಟಿನ ಶಿಕ್ಷೆ ನೀಡಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರ ಪರ ವಕೀಲರಾದ ಜಹರಾ ಮಿನೋಹಿ ಪೋಸ್ಟ್ ಮಾಡಿದ್ದು, ಶಿಕ್ಷೆಯನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲಾಗಿದೆ ಅಂತ ತಿಳಿಸಿದ್ದಾರೆ. 42 ವರ್ಷದ ಎರಾಯಿ ಅವರನ್ನು ಆಗಸ್ಟ್ 2023ರಲ್ಲಿ ಬಂಧಿಸಲಾಗಿತ್ತು. ತೆಹರಾನ್ ಕ್ರಾಂತಿಕಾರಿ ನ್ಯಾಯಾಲಯದಿಂದ 2 ವರ್ಷ 8 ತಿಂಗಳ ಜೈಲು ಶಿಕ್ಷೆ ಹಾಗೂ 74 ಚಡಿ ಏಟಿನ ಶಿಕ್ಷೆ ವಿಧಿಸಲಾಗಿತ್ತು. ಎರಾಯಿ ಇಸ್ಲಾಮಿಕ್ ಸಮಾಜದ ನೈತಿಕತೆ ಮತ್ತು ಪದ್ಧತಿಗಳಿಗೆ ವಿರುದ್ಧವಾದ ಕಾನೂನು ಬಾಹಿರ ಹಾಡೊಂದನ್ನು ಬಿಡುಗಡೆ ಮಾಡಿರುವುದಾಗಿ ರಾಜ್ಯದ ನ್ಯೂಸ್ ಏಜೆನ್ಸಿ IRNA 2023ರಲ್ಲಿ ಹೇಳಿತ್ತು. ಅವರ ಪ್ರಸಿದ್ಧ ಹಾಡು ರುಸರಿಟೋ ಬಿಡುಗಡೆಯಾದ 4 ದಿನಗಳ ನಂತರ ಅವರನ್ನು ಬಂಧಿಸಲಾಗಿತ್ತು. ಎರಾಹಿ ಬಂಧನವಾದ ಕೆಲ ತಿಂಗಳ ನಂತರ ಇರಾನ್ನ ನೈತಿಕ ಪೊಲೀಸರ ಕಸ್ಟಡಿಯಲ್ಲಿ ಮೃತಪಟ್ಟಿದ್ದ 22 ವರ್ಷದ ಮಾಸಾ ಅಮಿನಿಯಾ 1 ವರ್ಷದ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಇರಾನ್ನಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಿದ್ವು. ಶಿರಸ್ತ್ರಾಣವನ್ನ ಸರಿಯಾಗಿ ಧರಿಸಿಲ್ಲ ಎಂಬ ಆರೋಪಿಸಿ ಮಾಸಾ ಅಮಿನಿಯಾ ಅವರನ್ನ ಬಂಧಿಸಲಾಗಿತ್ತು. ಹಿಜಾಬ್ ಕಾನೂನು ಮತ್ತು ಕ್ರೂರ ವಿಧಾನಗಳ ಬಗ್ಗೆ ನಾಗರಿಕ ಹಕ್ಕುಗಳ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ವು. ಎರಾಹಿ ಅಂತಿಮವಾಗಿ 1 ವರ್ಷದ ಶಿಕ್ಷೆಯನ್ನು ಪೂರ್ಣಗೊಳಿಸಿದ್ದು, ದಂಡ ಪಾವತಿಸಿದ ಬಳಿಕ ಕಳೆದ ವರ್ಷ ತಾತ್ಕಾಲಿಕ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು. ಇರಾನ್ನ ಕ್ರಾಂತಿಕಾರಿ ನ್ಯಾಯಾಲಯ ಇತ್ತೀಚೆಗೆ ಆ ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅಂತಿಮ ಭಾಗ 74 ಚಡಿಯೇಟುಗಳು ಎಂದು ಜಹರಾ ಮಿನೋಹಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಎರಾಯಿ, ಸ್ವಾತಂತ್ರ್ಯಕ್ಕಾಗಿ ಬೆಲೆ ತೆರಲು ಸಿದ್ಧರಿಲ್ಲದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹರನಲ್ಲ ಅಂತ ಹೇಳಿದ್ದಾರೆ. ವಿಚಿತ್ರ ಸನ್ನಿವೇಶಗಳು. ಮೇಲ್ಗಡೆ ಎಲ್ಲ ತೀರ್ಮಾನ ಆಗುತ್ತೆ. ಅಂತಿಮ ಸುದ್ದಿ ಇವತ್ತು 5ನೇ ಸುದ್ದಿ. ಮೂಡಾ ಪ್ರಕರಣ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಸಲ್ಲಿಕೆ. ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣದ ದೂರುದಾರ ಮತ್ತು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಬುಧವಾರ ಸಿಬಿಐ ತನಿಖೆ ಕೋರಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಿಎಂ ಅವರಿಗೆ 14 ನಿವೇಶನಗಳ ಹಂಚಿಕೆ ಬಗ್ಗೆ ಲೋಕಾಯುಕ್ತ ಪೊಲೀಸರು ಸರಿಯಾದ ತನಿಖೆ ನಡೆಸಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿದ್ದಾರೆ. ಮೂಡಾ ನಿವೇಶನ ಹಂಚಿಕೆ ಪ್ರಕರಣದ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಆರೋಪಿಗಳಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಅವರ ವಿರುದ್ಧದ ಆರೋಪಗಳನ್ನು ಬೆಂಬಲಿಸುವ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಆರೋಪಿಗಳ ಪರವಾಗಿ ವರದಿ ಪಡೆಯಲು ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಮೂಡಾದಲ್ಲಿ ನಡೆದಿರತಕ್ಕಂಥ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಯ ಅಗತ್ಯವನ್ನ ಪುನರುಚ್ಚರಿಸಿದ ಸ್ನೇಹಮಯಿ 14 ನಿವೇಶನಗಳ ಹಂಚಿಕೆಯಲ್ಲಿ ಮಾತ್ರವಲ್ಲದೆ ಸಾವಿರಾರು ಇತರ ನಿವೇಶನಗಳ ಹಂಚಿಕೆಯಲ್ಲಿ ಗಂಭೀರ ಲೋಪಗಳ ಬಗ್ಗೆಯೂ ತನಿಖೆ ನಡೆಸುವಂತೆ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೇನೆ. ಸಿಬಿಐಗೆ ಈ ಪ್ರಕರಣವನ್ನು ಯಾಕೆ ನೀಡಬೇಕು ಅಂತ ಕೋರ್ಟ್ಗೆ ನಮ್ಮ ವಕೀಲರು ಮನವರಿಕೆ ಮಾಡಿಕೊಡಲಿದ್ದಾರೆ. ಮೇಲ್ನೋಟಕ್ಕೆ ಲೋಕಾಯುಕ್ತ ವರದಿಯಲ್ಲಿ ಅನುಮಾನ ಸಾಕಷ್ಟು ಇವೆ. ಈ ಕುರಿತು ನ್ಯಾಯಾಲಯಕ್ಕೆ ತಿಳಿಸಲು ಮೇಲ್ಮನವಿ ಸಲ್ಲಿಸಲಾಗಿದೆ ಅಂತ ಹೇಳಿದರು. ಕೇಂದ್ರ ತನಿಖಾ ಸಂಸ್ಥೆಯ ಮೂಡಾ ಅಕ್ರಮಗಳನ್ನು ಮತ್ತಷ್ಟು ಬಹಿರಂಗಪಡಿಸುತ್ತದೆ ಎಂಬ ವಿಶ್ವಾಸವಿದೆ ಅಂತ ಅವರು ತಿಳಿಸಿದ್ದಾರೆ. ಈ ಹಿಂದೆ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿತ್ತು. ಇದೀಗ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಕೋರ್ಟ್ ಅಂತಿಮವಾಗಿ ಏನು ಹೇಳುತ್ತೆ ಅದನ್ನು ಕೇಳಬೇಕಾಗತ್ತೆ. ಆದರೆ ಜನತಾ ನ್ಯಾಯಾಲಯ ಆತ್ಮಸಾಕ್ಷಿ ಅಂತ ಒಂದಿರುತ್ತೆ. ಇವತ್ತಿನ ನ್ಯೂಸ್ನ ಪ್ರಾರಂಭ ಧರ್ಮಸ್ಥಳದ ಸೌಜನ್ಯ ಪ್ರಕರಣ. ಕೋರ್ಟ್ನಲ್ಲಿ ಈಗೇನು ಆರೋಪ ಇದೆಯಲ್ಲ, ಇಂಡೈರೆಕ್ಟಾಗಿ ಸಮೀರ್ MD ಧರ್ಮಸ್ಥಳದ ಧರ್ಮಾಧಿಕಾರಿಯ ಫ್ಯಾಮಿಲಿ ಮೇಲೆ ಏನು ಆರೋಪ ಮಾಡಿದಾರಲ್ಲ, ಕಾನೂನಾತ್ಮಕವಾಗಿ ಅವ್ಯಾವುದೂ ಸಾಬೀತಾಗಿಲ್ಲ. ಕಾನೂನಿನಲ್ಲಿ ಧರ್ಮಾಧಿಕಾರಿ ಫ್ಯಾಮಿಲಿಗೆ ಯಾವುದೇ ರೀತಿಯ ಶಿಕ್ಷೆ ಇಲ್ಲ, ಅದರ ಉಲ್ಲೇಖವೂ ಇಲ್ಲ. ಅಂಡ್ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಹೈಕೋರ್ಟಲ್ಲಿ ಏಕಸದಸ್ಯ ಪೀಠ ಸಿಬಿಐಗೆ ಬೇಡ ತಳ್ಳ ಹಾಕಿತ್ತು. ಒಂದೊಂದು ರೀತಿಯ ಪ್ರಕರಣ. ಹಾಗಾಗಿ ಆತ್ಮಸಾಕ್ಷಿ, ಭಗವಂತ ಅವ್ರು ನೋಡ್ತಿರ್ತಾರೆ ಅನ್ನೋ ನಂಬಿಕೆಗಳಿದೆ. ಆ ನಂಬಿಕೆ ನಿಜ ಆಗತ್ತೆ ಅನ್ನೋ ಗೊತ್ತಾಗಬೇಕಷ್ಟೇ. ಒಟ್ಟಾರೆಯಾಗಿ ವಿಚಿತ್ರ ಸನ್ನಿವೇಶಗಳು ಸದ್ಯ ನ್ಯಾಯಾಲಯವೋ ಕಾನೂನು ಆತ್ಮಸಾಕ್ಷಿಯೋ ಅನ್ನೋ ಒಂದಷ್ಟು ಪ್ರಶ್ನೆಗಳು. ಹಾಗಾಗಿ ಅವರವರ ಭಾವನೆ ಅವರವರ ಬಕುತಿಗೆ
ಅವರವರ ವಿವೇಚನೆಗೆ ಅಂತ ಆಗುತ್ತೆ. ಫೈನಲಿ ಏನು ಶಿಕ್ಷೆ? ಕಾನೂನಾತ್ಮಕವಾಗಿ ಕೆಲವರು ಪಾರಾದರೂ ನೈತಿಕವಾಗಿ, ನೈತಿಕತೆ ಅನ್ನೋದಿಲ್ಲ, ಸತ್ಯ ಅನ್ನೋದು ಉಳ್ಕೊಂಡಿಲ್ಲ, ಯಾವುದೂ ಇಲ್ಲ. ಅದ್ರ ಬಗ್ಗೆ ಭರವಸೆಗಳೇ ಇಲ್ಲ. ಎಲ್ಲದಕ್ಕೂ ಸಾಕ್ಷಿ ಬೇಕಿದೆ. ಹಾಗಾಗಿ ವಿಚಿತ್ರ ಸನ್ನಿವೇಶಗಳು ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ನಾನು ವಿಚಿತ್ರವಾಗಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.